ನಮಸ್ಕಾರ ಗೆಳೆಯರೇ, ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹುಶಃ ಭಾರತೀಯ ಸೇನೆ ಏನು ಮಾಡೈತೆ ಅಂತಂದ್ರೆ, ಸುಪ್ರೀಂ ಕೋರ್ಟು ಮತ್ತು ಬಾಲಿವುಡ್ ಫಿಲ್ಮ್ ಸ್ಟಾರ್ಸ್ಗಳು ವಾತಾವರಣ ಹಾಳಾಕೈತಿ ಅಂತೇಳಿ ಬೈತಾರಂತೇಳಿ ತಿಳ್ಕೊಂಡು ಏನು ಮಾಡ್ಯಾರ ಅಂತಂದ್ರೆ, ರಫಾಲ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಪಾಕಿಸ್ತಾನದ 9 ಸ್ಥಳಗಳಲ್ಲಿ ದೀಪಾವಳಿ ಆಚರಣೆ ಮಾಡಿ ಬಂದಾರ. ಅದು ದೀಪಾವಳಿಗಿಂತ 6 ತಿಂಗಳು ಮೊದಲು. ಹಿಂಗೆ ದೀಪಾವಳಿ ಆಚರಣೆ ಮಾಡಿದ್ದನ್ನು ನೋಡಿ ಪಾಕಿಸ್ತಾನದ ಪ್ರಜೆಗಳು ಏನು ಮಾಡ್ಯಾರ ಅಂತಾರೆ, ಬಾಂಗ್ಡಾ ಡ್ಯಾನ್ಸ್ ಮಾಡ್ಯಾರ. ಹಂಗಂತೇಳಿ ನಮಗೆ ಸುದ್ದಿ ಬಂದೈತಿ. ನಾ ಸುಳ್ಳು ಹೇಳಿದ್ರೆ ಒಂದು ಸ್ವಲ್ಪ ಈ ವಿಡಿಯೋ ನೋಡ್ರಿ, ನಿಮ್ಗೆ ಅರ್ಥ ಆಕೈತಿ. ಪಹಲ್ಗಾಮ್ನಲ್ಲಿ ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿರ್ತಕ್ಕಂಥ ನಾಯಿಗಳನ್ನು ಅಟ್ಟಾಡಿಸಿ ಮೆಟ್ಟಿನ್ಯಾಗ ಹೊಡ್ಯಾಕ ನಮ್ಮ ಸೇನೆ ಕೈಗೊಂಡ ಕಾರ್ಯಾಚರಣೆ ಹೆಸರೇ ಆಪರೇಷನ್ ಸಿಂಧೂರ. ಪಾಕಿಸ್ತಾನದ 9 ಸ್ಥಳಗಳಲ್ಲಿ ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಬಾರ್ಡರನ್ನು ದಾಟಿ LOC ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ಗಳನ್ನು ಸೇರಿಸಿ ಭಾರತದ ಸೇನೆ ಪಾಕಿಸ್ತಾನದ 9 ಉಗ್ರಗಾಮಿಗಳ ಬಿಲ್ಡಿಂಗ್ ಸೆಂಟರ್ಗಳ ಮೇಲೆ ದಾಳಿ ಮಾಡೈತಿ. ಆ 9 ಸ್ಥಳಗಳು ಯಾವಪ್ಪ ಅಂತಂದ್ರೆ ಇಲ್ಲಿದಾವೆ. ಒಂದನೇದ್ದುಗಳಲ್ಲಿ ಬಿವಾಲ್ಪುರ್ ಭಾಳ ಮುಖ್ಯವಾಗಿರ್ತಕ್ಕಂಥ ಜಾಗ. ಈ ಬಿವಾಲ್ಪುರದಲ್ಲಿ ಒಂದು ಮಸೀದಿ ಇದೆ. ಅಲ್ಲೇ 2 ಕಡೆ ದಾಳಿ ಮಾಡಿದ್ದಾರೆ. ಒಂದು ಮಸೀದಿ ಒಳಗೆ. ಈ ಮಸೀದಿ ಏನಪ್ಪ ಅಂತಂದ್ರೆ ಪಿದಾಯಿನ್ಗಳ ಟ್ರೈನಿಂಗ್ ಸೆಂಟರ್ ಇತ್ತು. ಪಿದಾಯಿನ್ಗಳ ಟ್ರೈನಿಂಗ್ ಸೆಂಟರ್. ಏನು ಇವ್ರು ಪಿದಾಯಿನ್ ಅಂತಂದ್ರೆ ಆತ್ಮಹತ್ಯೆ ಬಂಬರ್, ತಮ್ಮನ್ನು ತಾವು ಸಾಯಿಸ್ಕೊಳ್ಳೋದರ ಜೊತೆಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಬ್ಲಾಸ್ಟ್ ಮಾಡೋದರ ಜೊತೆಗೆ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡುವ ಯೋಜನೆಯನ್ನು ಹೊಂದಿರತಕ್ಕಂಥ ಈ ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್, ಈ LTTEದವರು ರಾಜೀವ್ ಗಾಂಧಿಯನ್ನು ಕೊಲ್ಲಕ್ಕೆ ಬಳಸಿರ್ತಕ್ಕಂಥದ್ದು ಆ ವ್ಯಕ್ತಿಯ ಮಹಿಳೆಗೆ ಪಿದಾಯಿನತೆ ಇರ್ಬೋದು. ಆಕೆ ಏನು ಮಾಡಿದ್ರು ಅಂತಂದರೆ, ತನಗೆ ತಾನೇ ಬಾಂಬ್ ಇಟ್ಕೊಂಡ್ಬಂದು ರಾಜೀವ್ ಗಾಂಧಿಗೆ ಹೂವಿನ ಹಾರ ಹಾಕೊಂಡಲ್ಲಿ ಬ್ಲಾಸ್ಟ್ ಮಾಡಿದಳು. ಜೊತೆಗೆ ರಾಜೀವ್ ಗಾಂಧಿ ಜೊತೆಗೆ ಅಲ್ಲಿದ್ದವ್ರಿಗೆಲ್ಲರಿಗೂ ತೊಗೊಂಡು ಆಕಿನೂ ಹೋದಳು. ಈ ರೀತಿ ಟ್ರೈನಿಂಗ್ ಕೊಡ್ತಾರತ್ತೆ ಅಲ್ಲಿ ಪಿದಾಯಿನ್. ಅಲ್ಲಿರ್ತಕ್ಕಂಥ ಮಸೀದಿ ಯಾರಿಗೆ ಸೇರಿತ್ತು ಅಂತಂದ್ರೆ ಮಸೂದ್ ಅಜರ್. ಈ ದೊಡ್ಡ ದರಿದ್ರ ಮಗ ಇವ ಮಸೂದ್ ಅಜರ್. ಇವಂಗೆ ಸೇರಿರ್ತಕ್ಕಂಥ ಆ ಜಾಗವನ್ನು ಉಡಿಸ್ ಮಾಡಿದ್ರು ಯಾರು? ಭಾರತೀಯ ಸೇನೆ. ಇದಕ್ಕಾಗಿ ದೀಪಾವಳಿ ಆಚರಣೆ ಅಂತ ಹೇಳೋದು ನಾವು. ಇನ್ನು ಎರಡನೇದು ಮುರಿಡಿಕೆ. ಇದು ಲಷ್ಕರ್-ಇ-ತೊಯ್ಬಾದ ಹೆಡ್ ಕ್ವಾರ್ಟರ್ಸ್. ಇದು LET ಲಷ್ಕರ್-ಇ-ತೊಯ್ಬಾದ ಹೆಡ್ ಕ್ವಾರ್ಟರ್ಸು. ಇದರ ಸ್ಥಾಪಕ ಯಾರಪ್ಪ ಅಂತಂದರೆ ಹಾಫೀಜ್ ಸಯೀದ್. ಇದನ್ನು ಉಡಿಸ್ ಮಾಡಿದ್ರು. ಹಾಗೆ ಮುಜಫರಾಬಾದ, ಕೋಟ್ಲಿ, ಗುಲ್ಪುರ್, ಬಿಂಬೂರ್, ಆಮೇಲೆ ಚಾಕಾರ್ಮು, ಶಿಯಾಲ್ಕೋಟ್ ಇಲ್ಲಿರ್ತಕ್ಕಂಥ ಲಾಂಚರ್ ಪ್ಯಾಡ್ಗಳನ್ನು ಕೂಡ ಎಲ್ಲ ಡೆಸ್ಟ್ರಾಯ್ ಮಾಡಿದರು ಅಂತೇಳಿ ನ್ಯೂಸ್ ಇದೆ. ಅದಕ್ಕೆ ನಾವು ಭಾರತೀಯ ಸೇನೆ ಏನು ಮಾಡೈತಿ ಅಂತಂದ್ರೆ ಪಾಕಿಸ್ತಾನದ 9 ಸ್ಥಳಗಳಲ್ಲಿ ಏನು ದೀಪಾವಳಿ ಆಚರಣೆ ಮಾಡೈತಿ ಅಂತೇಳಿ ಕರಿತೀವಿ. ಸದ್ಯಕ್ಕೆ ಈ ಎಲ್ಲ 9 ಉಗ್ರವಾದಿಗಳ ಗರ್ಭಸ್ಥಳಗಳು ಕಬರಸ್ಥಾನಗಳಾಗಿ ಪರಿವರ್ತನೆ ಆಗಿವೆ. ಇದಕ್ಕೆಲ್ಲ ನಮ್ಮ ಸೇನೆ ದೀಪಾವಳಿ ಆಚರಣೆ ಮಾಡಿದ್ದ ಪರಿಣಾಮನ ಆಗೈತಿ ಅಂತೇಳಿ ಹೇಳ್ಬೋದು. ಅಷ್ಟು ಚಂದ ನಮ್ಮ ಸೇನೆ ದೀಪಾವಳಿ ಆಚರಣೆ ಅಲ್ಲಿ ಮಾಡೈತಿ. ದೇರ್ ಈಸ್ ನೋ ಒನ್ ಸಿಂಗಲ್ ಕ್ಯಾಜುವಾಲಿಟಿ. ಭಾರತದ ಒಬ್ಬ ಫೈಟ್ರಿಗೂ ಕೂಡ ಏನೂ ಆಗಲಾರ್ದಂಗೆ 9 ಸ್ಥಳಗಳಲ್ಲಿ ದೀಪಾವಳಿ ಆಚರಣೆ ಮಾಡಿ ಬಂದಿದ್ದಕ್ಕೆ ನಮ್ಮ ಸೇನೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ತಪ್ಪಾಗಲಾರ. ಈ ಹಿಂದೆ ಉರಿ ಅಟ್ಯಾಕ, ಪುಲ್ವಾಮಾ ಅಟ್ಯಾಕಾದಾಗ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು ಮಾಡಿದಾಗ ನಮ್ಮವರ ಕೆಲವೊಂದಿಷ್ಟು ಮಕ್ಕಳು ಸಾಕ್ಷಿ ಕೇಳ್ತಿದ್ರು, ಎಲ್ಲಿ ಏನು ಮಾಡ್ಯಾರಿ ಹೇಳ್ರಿ ನಮಗಂತೇಳಿ. ಈ ಸಲ ಆ ಟೆನ್ಷನ್ ಭಾರತ ಸರ್ಕಾರಕ್ಕಿಲ್ಲ. ಸಾಕ್ಷಿ ಕೊಡೋ ಟೆನ್ಷನು ಭಾರತ ಸರ್ಕಾರಕ್ಕಿಲ್ಲ. ಯಾಕಂತಂದ್ರೆ ಈ ಬಿಕಾರಿ ಪಾಕಿಸ್ತಾನ ಏನು ಮಾಡೋಕೈತೈತಿ ಅಂದ್ರೆ ಸಾಕ್ಷಿ ಕೊಡೋಕೈತೈತಿ. ಯಾರ್ಯಾರಿಗೆ ಸಾಕ್ಷಿ ಬೇಕು ಒಂದು ಸಲ ಈ ಪಾಕಿಸ್ತಾನದ ಪ್ರಧಾನಿ ಟ್ವಿಟ್ಟನ್ನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಹಾಕಿರ್ತೀವಿ, ಒಂದು ಸಲ ನೋಡ್ರಿ. ಆಮೇಲೆ ವಾಪಸ್ ಸಾಕ್ಷಿ ಕೇಳಬೇಡ್ರಿ. ಆಮೇಲೆ ಕೆಲವೊಂದಿಷ್ಟು ಮಂದಿಗೆ ಸಿಂಧೂರ ಅಂದ್ರೆ ಒಂಥರ ಅಸಹ್ಯ ಅನ್ನಿಸ್ತಿತ್ತಪ್ಪ. ಅವರೆಲ್ಲ ಇವತ್ತು ಸಿಂಧೂರವನ್ನು ಇಟ್ಕೊಂಡು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಾಕ್ತಾರೆ. ಅವ್ರ ಫೋಟೋನ ಹಾಕಿರ್ತೀವಿ, ಒಂದು ಸಲ ಚೆಕ್ ಮಾಡಿರಿ, ನೋಡ್ರಿ. ಕಾನ್ಫರೆನ್ಸ್ ಮಾಡಾಕ್ತಾರೆ ಅವರು. ಸಿಂಧೂರ ಅಂತಂದ್ರೆ ಅಸಹ್ಯ ಪಟ್ಕೊಳ್ಳೋ ಕೆಲವೊಂದಿಷ್ಟು ಜನನೂ ಕೂಡ ಸಿಂಧೂರವನ್ನು ಇಟ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡತ್ತಾರೆ. ಅವ್ರ ಹೆಸರು ನಾವೇನು ಹೇಳಂಗಿಲ್ಲ, ನಿಮಗೆ ನೋಡ್ರೆ ಗೊತ್ತಾಕೈತಿ. ಆಮೇಲೆ ಈ ನಮ್ಮ ಸೇನೆ ಪಾಕಿಸ್ತಾನದ ಒಳ ಹೊಕ್ಕು ಅವ್ರನ್ನ ಅಲ್ಲಿ ಹೋಗಿ
ದೀಪಾವಳಿ ಆಚರಣೆ ಮಾಡಿ ಬಂದ ನಂತರ ನಾವು ಹೆಂಗೆ ದೀಪಾವಳಿ ಆಚರಣೆ ಮಾಡೀವಿ ಅಂತೇಳಿ ಖುಷಿ ವಿಚಾರವನ್ನು ವಿಜುವಲ್ ಮೂಲಕ ನಮಗೆ ತೋರಿಸ್ಯಾರ. ಅದ್ರ ಇಬ್ಬರು ಮಂದಿ ಆಫೀಸರ್ಸ್ ಹೆಸರು ನೆನಪಿಡಬೇಕಾಕತ್ತಿ. ಒಂದನೇದು ಕರ್ನಲ್ ಸೋಫಿಯಾ ಕುರೇಶಿ, ಇವರು ಭಾರತೀಯ ಸೇನೆಗೆ ಸಂಬಂಧಪಟ್ಟವರು. ಕರ್ನಲ್ ಸೋಫಿಯಾ ಕುರೇಶಿ. ಆಮೇಲೆ ಇನ್ನೊಬ್ಬರು ಯೋಮಿಕಾ ಸಿಂಗ್, ವಾಯುಸೇನೆಯ ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್. ಇವರಿಬ್ಬರು ಕೂಡಿಸಿ ವಿಜುವಲ್ಗಳನ್ನ ತೋರಿಸ್ತಾರೆ. ನೋಡಪ್ಪ, ನಾವು ಹಿಂಗೆ ಹೋದ್ವಿ, ಅಲ್ಲಿ ಹಿಂಗೆ ಲೈಟ್ರ್ ಹಚ್ಚಿದ್ವಿ, ಹಿಂಗೆ ದೀಪಾವಳಿ ಆಚರಣೆ ಮಾಡಿದ್ವಿ, ಆಮೇಲೆ ಇಂಥ ವಿಮಾನಗಳನ್ನ ತೊಗೊಂಡು ಹೋಗಿವಿ ಅಂತೇಳಿ ಎಲ್ಲ ಭಾಳ ಚಂದ ವಿವರಣೆ ಕೊಟ್ಟಾರೆ. ಒಂದು ಸಲ ನೀವು ನೋಡ್ರಿ, ಅದರದ್ದು ಲಿಂಕ ಕೆಳಗಡೆ ಕೊಟ್ಟಿರ್ತೀನಿ. ಒಂದು ಅಚ್ಚರಿ ವಿಷಯ ಏನಪ್ಪ ಅಂತಂದ್ರೆ 7ನೇ ತಾರೀಕು ನಮ್ಮ ಸೇನೆದವರು ಮಾಕ್ ಡ್ರಿಲ್ ಮಾಡ್ತೀವಿ ಅಂಥೇಳಿ ನಮಗೆಲ್ಲ ನ್ಯೂಸ್ ಕೊಟ್ಟಿದ್ರು. ಮಾಕ್ ಡ್ರಿಲ್ ಅಂತೇಳಿ ಅಂದರೆ ಯುದ್ಧ ನಡೀತು ಅಂತಂದರೆ ಯಾವ ರೀತಿ ತಪ್ಪಿಸ್ಕೋಬೇಕು, ಹೆಂಗೆ ನಾವು ಇರಬೇಕು, ಯುದ್ಧದ ಸಮಯದೊಳಗೆ ಏನು ಮಾಡಬೇಕು, ಅದನ್ನೆಲ್ಲ ಮಾಕ್ ಡ್ರಿಲ್ ಮೂಲಕ ಹೇಳ್ತೀವಿ ಅಂತ ಹೇಳಿದರು. ಆದರೆ ಪಾಪ ಏನು ಮಾಡ್ಯಾರ ಅಂತಂದ್ರೆ ಉಗ್ರವಾದಿಗಳಿಗೆ ಮಿಸೈಲ್ ಡ್ರಿಲ್ ಮಾಡಿಸಿ ಬಂದಾರೆ. ಈ 7ನೇ ತಾರೀಕು ಅಲ್ಲಿ ಹೋಗಿ ದೀಪಾವಳಿ ಆಟ ಆಡಿ ಮಿಸೈಲ್ಗಳ ಮೂಲಕ ದೀಪಾವಳಿ ಆಟ ಆಡಿ ಬಂದಾರೆ. ಅವರಿಗೆ ಮಾಕ್ ಡ್ರಿಲ್ ಅಲ್ಲ, ಅದು ಮಿಸೈಲ್ ಡ್ರಿಲ್ ಆಗಿಬಿಟ್ಟೈತಿ. ಹಿಂಗೆ ಅಚ್ಚರಿ ಕೊಟ್ಟಿದ್ದಕ್ಕೆ ಭಾರತೀಯ ಸೇನೆಗೆ ನಾವು ಮತ್ತೊಂದು ಸಲ ಧನ್ಯವಾದ ಹೇಳ್ತೀವಿ. ಹಿಂಗೆ ಇನ್ನೂ ಒಂದು ಸ್ವಲ್ಪ ದಿನ ಹಿಂಗೆ ವಿಶೇಷವಾಗಿ ಅಚ್ಚರಿಯ ನ್ಯೂಸ್ಗಳನ್ನು ಪಾಕಿಸ್ತಾನದವ್ರಿಗೆ ಕೊಟ್ಕೋತಿದ್ರಿ ಅಂತಂದ್ರೆ ಅವ್ರು ಹಾದಿಗೆ ಬರ್ತಾರೋ ಅಂತ ಅನ್ನೋದು ನಮ್ಮದೊಂದು ಅನಿಸಿಕೆ. ಈ ಮಿಸೈಲ್ ಡ್ರಿಲ್ ಇದು ನಮಗೆ ಮಾಕ್ ಡ್ರಿಲ್ಲೇ ಇಲ್ಲ, ಅವ್ರಿಗೆ ಮಿಸೈಲ್ ಡ್ರಿಲ್ ಆಗಿ ಬಂತು. ಈಗ ಏನು ವಿಶೇಷ ಇದು, ಒಂಥರ ಅಚ್ಚರಿಯ ಸಂಗತಿಗಳು ನಮಗೆಲ್ಲ. ಅದಕ್ಕೆ ಮೋದಿಯವ್ರು ಏನು ಮಾಡಿದ್ರು ಅಂತಂದ್ರೆ ಫ್ರೀ ಹ್ಯಾಂಡ್, ಯಾರಿಗೆ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ನೀವೇನು ಮಾಡ್ತಿರೋ, ಯಾವಾಗ ಮಾಡ್ತಿರೋ, ನಮಗೇನು ಸಂಬಂಧ ಇಲ್ಲ, ಒಟ್ಟು ನಮಗೆ ರಿಸಲ್ಟ್ ಬೇಕು ಅಂತ ಹೇಳಿದ್ರು. ಅವರು ಮಾಕ್ ಡ್ರಿಲ್ 7ನೇ ತಾರೀಕು ಭಾರತೀಯ ನಾಗರಿಕರಿಗೆ ಮಾಡಿಸ್ತೀವಿ. ಈ ರೀತಿ ಕೆಲವೊಂದಿಷ್ಟು ವಿಶೇಷ ತರಬೇತಿಗಳನ್ನು ಕೊಡೋದಕ್ಕೆ ನಾವೇನಂತಿದ್ವಿ ಅಂದ್ರೆ ಮಾಕ್ ಡ್ರಿಲ್ ಅಂತ ಕರೀತಾರೆ. 7ನೇ ತಾರೀಕು ಸಾಯಂಕಾಲ ಅಂತ ಹೇಳಿದಾರೆ. ಇವರು 7ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ 1:30 ಸುಮಾರಿಗೆ ಅಂದರೆ ಪಾಕಿಸ್ತಾನದೊಳಗೆ ಮಿಸೈಲ್ ಡ್ರಿಲ್ ಆಗಿ ಬಂತು. 9 ಸ್ಥಳಗಳಲ್ಲಿ ಪಾಪ ಮಿಸೈಲ್ ಡ್ರಿಲ್ಸ್ ಮಾಡಿಸಿದ್ರು ಅವ್ರಿಗೆ. ಈ ರೀತಿ ಮಾಡಿದ್ದಕ್ಕೆ ನಮಗೆ ಭಾರಿ ಖುಷಿ ಐತಿ, ಇಲ್ಲತ್ತಲ್ಲ. ಜಸ್ಟಿಸ್ ಈಸ್ ಸರ್ವ್ಡ್ ಅಂತೇಳಿ ನಮ್ಮ ಭಾರತೀಯ ಸೇನೆ ಟ್ವಿಟರ್ನೊಳಗೆ ಪ್ರಕಟ ಮಾಡೈತಿ. ಜಸ್ಟಿಸ್ ಈಸ್ ಸರ್ವ್ಡ್ ಅಂತೇಳಿ ಅಂದರೆ ಇಲ್ಲಿಗೆ ಪಹಲ್ಗಾಮದ ಮೇಲೆ ಪ್ರತೀಕಾರ ಮುಗೀತೇನು ಅಂತೇಳಿ ನಮಗೊಂದು ಕ್ವಶನ್ ಬರ್ತೈತೆ. ಹಂಗತ್ತೆ ಕೇರ ಅದು ಇಲ್ಲ ಅಂತೇಳಿನ ಆನ್ಸರ್ ಹೇಳ್ಬೋದು. ಯಾಕಂತಂದರೆ ಈ ನಮ್ಮ ಮಾಜಿ ಸೇನಾ ಅಧ್ಯಕ್ಷರಾಗಿರ್ತಕ್ಕಂಥ ನರವಣೆ ಸಾಹೇಬರು ಏನು ಮಾಡಿದರು ಅಂದರೆ ಪಿಕ್ಚರ್ ಅಭಿ ಬಾಕಿ ಅಂತೇಳಿ ಒಂದು ಟ್ವೀಟ್ ಮಾಡಿದರು. ಪಿಕ್ಚರ್ ಅಭಿ ಬಾಕಿ ಅಂತೇಳಿ ಅಂದ್ರೆ ಇನ್ನೂ ನೋಡ್ಬೇಕಾದದು ಭಾಳ ಐತಿ ಅಂತ. ಇನ್ನು ಏನೇನು ಅಚ್ಚರಿಯ ಸಂಗತಿಗಳು ಬರ್ತಾವೆ ಅಂತೇಳಿ ನೋಡೋಣ. ಅಲ್ಲಿ ತನಕ ನಾವೇನು ಮಾಡಬೇಕು ಅಂತಂದ್ರೆ ಕರೆಕ್ಟಾಗಿರ್ತಕ್ಕಂಥ ನ್ಯೂಸ್ಗಳನ್ನು ಮಾತ್ರ ಶೇರ್ ಮಾಡೋದರ ಮೂಲಕ ನಾವು ಕೆಲವೊಂದಿಷ್ಟು ಗೈಡ್ಲೈನ್ಗಳನ್ನು ಫಾಲೋ ಮಾಡಬೇಕಾಗೈತಿ. ಇಲ್ಲ ಸಲ್ಲದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದರ ಮೂಲಕ ನಮ್ಮ ಸರ್ಕಾರವನ್ನು ನಾವೇ ಇಕ್ಕಟ್ಟಿಗೆ ಸಿಲಿಸಬಾರ್ದು. ಕೆಲವೊಂದಿಷ್ಟು ನ್ಯೂಸ್ಗಳನ್ನು ಸರ್ಕಾರದ ವೆಬ್ಸೈಟ್ಗಳ ಮೂಲಕನೇ ಫಾಲೋ ಮಾಡ್ಕೊತ ಶೇರ್ ಮಾಡೋದಾದರೆ ಮಾಡೋಣ, ಇಲ್ಲಾಂದರೆ ತಿಳುವಳಿಕೆ ಬೇಕಾದರೆ ಅದ್ರ ಮೂಲಕನೇ ತೊಗೊಳ್ಳೋಣ. ಅದನ್ನು ಹೊರತುಪಡಿಸಿ ಯಾರೋ ಇನ್ಸ್ಟಾಗ್ರಾಮ್ದಾಗ ಹಾಕಿರು, ಫೇಸ್ಬುಕ್ನಾಗ ಹಾಕಿದ್ರು, ಯೂಟ್ಯೂಬ್ನಾಗ ಬಂತು ಅಂತೇಳಿ ಅದೇ ನ್ಯೂಸನ್ನು ನಾವು ಹಬ್ಬಿಸೋದು ಬೇಡ. ಇಷ್ಟು ಮಾಡಿದ್ವಿ ಅಂತಂದ್ರೆ ಯುದ್ಧದ ಸಮಯದೊಳಗೆ ಭಾಳ ಹೆಲ್ಪ್ ಆಕೈತೆ ಅವ್ರಿಗೆ. ನಾವು ಯಾಕಂದರೆ ಮಾರಲ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಕೈತಿ. ಈ ಮಾರಲನ್ನು ಕಳ್ಕೊಂಡ್ರು ಅಂತಂದರೆ ಸೇನೆ ಯುದ್ಧ ಮಾಡೋಕ್ಕೇ ಆಗೋದಿಲ್ಲ. ಈ ಸುಳ್ಳು ಸುದ್ದಿಗಳನ್ನು ಹಬ್ಸೋ ಮೂಲಕ ನಾವು ಮಾರಲನ್ನು ಡೌನ್ ಮಾಡಬಾರ್ದು, ಅವ್ರದ್ದು ಮಾರಲನ್ನು ಹೈ ಇಟ್ಟಬೇಕು. ಇಷ್ಟು. ಆಮೇಲೆ ಸರ್ಕಾರದ ವೆಬ್ಸೈಟ್ಗಳಿಂದನೇ ಸಾಕಷ್ಟು ನ್ಯೂಸ್ಗಳು ನಮಗೆ ಸಿಗ್ತವೆ, ಕರೆಕ್ಟಾಗಿ ಏನು ನಡೆಯತೈತಿ ಏನಿಲ್ಲ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಎಚ್ಚರದಿಂದ ಇರಬೇಕು, ಆಮೇಲೆ ಆರಾಮಾಗಿರ್ಬೇಕು, ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದ್ರಿಂದ ದೂರ ಇರಬೇಕು. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಆದಷ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀವಿ. ಧನ್ಯವಾದಗಳು.